ಬೆಂಗಳೂರು ನಗರ ತಿಗಳರಪೇಟೆಯಲ್ಲಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಕರಗ ಮಹೋತ್ಸವ. ಐತಿಹಾಸಿಕ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಆರಂಭವಾಗಿರುವ ಕರಗ ಉತ್ಸವದ ಹಿನ್ನೆಲೆಯಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ದೇವಾಲಯಕ್ಕೆ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕರಾದ ಉದಯ್ ಬಿ ಗರುಡಾಚಾರ್, ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಲಕರಿ ನಾರಾಯಣಸ್ವಾಮಿ, ಮುಜರಾಯಿ ಇಲಾಖೆ ಆಯುಕ್ತ ಶರತ್ ಬಿ, ದಲ್ವಿತ್ ಕುಮಾರ್ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಬಳಿಕ ಸಂಬಂಧಪಟ್ಟ ಸದಸ್ಯರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಿದ್ಧತೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜೊತೆಗೆ ಉತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಸಲಹೆ ಸೂಚನೆ ನೀಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿದಿನ ದೇವಾಲಯದಲ್ಲಿ ಹಿಂದಿನಿಂದಲೂ ನಡೆಸಿಕೊಂಡು ಬಂದಿರುವ ಸಂಪ್ರದಾಯಗಳಿಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಸದರಿ ದೇವಾಲಯದ ಕರಗ ಮಹೋತ್ಸವದಲ್ಲಿ ವಿವಿಧ ಆಚರಣೆಗಳನ್ನು ನಡೆಸಿಕೊಂಡು ಬರುತ್ತಿರುವ ಕುಟುಂಬಗಳು ಮತ್ತು ಜನಾಂಗದ ಮುಖಂಡರುಗಳ ಸಹಕಾರದೊಂದಿಗೆ ನಡೆಸುವುದಾಗಿ ತಿಳಿಸಿದರು. ಸರ್ಕಾರದ ಇತ್ತೀಚಿನ ಮಾರ್ಗಸೂಚಿ ಅನ್ವಯ ಕರಗ ಉತ್ಸವದ ಪ್ರಾರಂಭದಿಂದ ಮುಕ್ತಾಯದವರೆಗೆ ಪ್ರತಿದಿನ ನಡೆಯುವ ಕಾರ್ಯಕ್ರಮಗಳ ವಿವರಗಳನ್ನು ಅಂತಿಮಗೊಳಿಸಿ ಪೊಲೀಸ್ ಇಲಾಖೆಗೆ ಒದಗಿಸಲಾಗಿದ್ದು, ಯಾವುದೇ ಸಮಸ್ಯೆಗಳು ಉದ್ಭವಿಸದಂತೆ ಕ್ರಮ ವಹಿಸಲು ಸೂಚಿಸಲಾಗಿದೆ. ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸುಗಮ ಸಂಚಾರದ ವ್ಯವಸ್ಥೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸುವ, ಯಾವುದೇ ಲೋಪವಾಗದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲು ಅಗತ್ಯ ಮತ್ತು ಅವಕಾಶವಿರುವ ಕಡೆಗಳಲ್ಲಿ ವಾಹನ ನಿಲುಗಡೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಸಂಚಾರ ಮಾರ್ಗಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಹೇಳಿದೆ. ಕರಗ ಹೊರಡುವ ಮತ್ತು ಹಿಂತಿರುಗುವ ರಸ್ತೆಗಳಲ್ಲಿ ಸಂಗ್ರಹಣೆಯಾಗುವ ಕಸವನ್ನು ಆಗಿಂದಾಗ್ಗೆ ವಿಲೇವಾರಿ ಮಾಡಿ ರಸ್ತೆಗಳನ್ನು ಸ್ವಚ್ಛವಾಗಿಡಲು ಹೆಚ್ಚಿನ ಸ್ವಚ್ಛತೆ ಸಿಬ್ಬಂದಿಗಳನ್ನು ನಿಯೋಜಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಒಟ್ಟಾರೆ ಈ ಬಾರಿಯ ಕರಗ ಉತ್ಸವ ಅದ್ದೂರಿಯಾಗಿ ಆಚರಣೆಗೊಳ್ಳಲಿದೆ. ಏಪ್ರಿಲ್ 1ರಂದು ನಡೆಯುವ ಕರಗ ಶಕ್ತ್ಯುತ್ಸವ ಮತ್ತು ಮಹಾರಥೋತ್ಸವದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಉದ್ಯೋಗ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರಾದ ಉದಯ್ ಬಿ ಗರುಡಾಚಾರ್, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಚಲಕರಿ ನಾರಾಯಣಸ್ವಾಮಿ ಅಂತ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಧರ್ಮರಾಯ ಸ್ವಾಮಿ ದೇವಸ್ಥಾನ. ಈಗಾಗಲೇ ಬೆಂಗಳೂರು ಕರಗ 2026 24ನೇ ತಾರೀಕಿನ ಪ್ರಾರಂಭವಾಗಿ 3ನೇ ತಾರೀಕಿಗೆ ಮುಗೀತದೆ. ಒಟ್ಟು 11 ದಿನಗಳ ಕಾರ್ಯಕ್ರಮ ಇದು. ಇವತ್ತಿನ ದಿನ ನಮ್ಮ ಅತಿ ಮುಖ್ಯವಾದಂಥ ಆರತಿ ದೀಪಗಳು ನಡೀತದೆ ಇವತ್ತು ರಾತ್ರಿ. ಆ ಜೊತೆಗೆ ಆರತಿ ದೀಪಗಳ ಜೊತೆಯಲ್ಲಿ ನಮ್ಮ ಗರಡಿಯಲ್ಲಿರ್ತಕ್ಕಂಥ ಭಾಳಷ್ಟು ಕುಮಾರರು ತಮ್ಮ ವೀರಾವೇಶಗಳ ಕತ್ತು ವರ್ಷೆ, ಕೋಲು ವರ್ಷೆ ಇಂಥದ್ದೆಲ್ಲ ಪ್ರದರ್ಶನ ಮಾಡ್ತಾರೆ. ನಾಳೆ ದಿನ ಹಸಿ ಕರಗ, ಅದು ರಾತ್ರಿ 3 ಗಂಟೆಗೆ ನಡೀತದೆ. ನಮ್ಮ ಶಕ್ತಿಪೀಠ ಸಂಪಂಗಿ ರಾಮನಗರ ಸಂಪಂಗಿ ಪೇಟೆ ಇರ್ತಕ್ಕಂಥ ಅಲ್ಲಿ ಶಕ್ತಿಪೀಠದಲ್ಲಿ ಅಲ್ಲಿ ಹಸಿ ಕರಗ ನಡೀತದೆ. ಆಮೇಲೆ ಇನ್ನು 31ನೇ ತಾರೀಕು ಪೊಂಗಲ್ ಸೇವೆ, 1ನೇ ತಾರೀಕು ಬೆಂಗಳೂರು ಕರಗ ಅಂಥೇಳಿ ಆ ತಾಯಿ ಏನು ಈ ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಕೋಟೆಯ ಸರಹದ್ದಿನಲ್ಲಿ ಈಗಾಗಲೇ ಒಂದು ಮ್ಯಾಪ್ ಎಲ್ಲ ಕಡೆ ಹಾಕಿದ್ದೀವಿ, ಎಲ್ಲೆಲ್ಲಿ ಕರಗ ಚಲಿಸುತ್ತೆ ಅಂಥೇಳಿ. ಆ ಜಾಗದಲ್ಲಿ ಆ ತಾಯಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟುಬಿಟ್ಟು ದೇವಸ್ಥಾನಕ್ಕೆ ಬೆಳಗಿನ ಜಾವ 6 ಗಂಟೆ ಒಳಗೆ ಬರ್ತಾರೆ. ನಮ್ಮ ಇದಕ್ಕೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಹೆಚ್ಚಿನ ಆಸಕ್ತಿ ತೋರಿಸಿದ್ದಾರೆ. ಎಲ್ಲ ಅಧಿಕಾರಿಗಳ ಮೀಟಿಂಗನ್ನು 3 ಮೀಟಿಂಗ್ ನಿನ್ನೆ 3ನೇ ಮೀಟಿಂಗ್ ಆಯಿತು. ಎಲ್ಲ ರೀತಿಯ ಬೇಕಾಗಿರ್ತಕ್ಕಂಥ ಪ್ರಿಕಾಷನರಿ ಮೆಜರ್ಸು, ಜನಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಸೌಕರ್ಯ, ಈ ಟಾಯ್ಲೆಟ್ ಸೌಕರ್ಯ, ಈಗ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಪ್ರಚಾರ ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟಿದ್ದೀರಿ. ಹೆಚ್ಚಿನ ಜನಸಂಖ್ಯೆ ಕೂಡ ಬರ್ತಕ್ಕಂಥದ್ದು ಇದೆ. ನನ್ನ ಹೆಸರು ದೇವಕುಮಾರ್ ಅಂತ ಹೇಳಿ, ಇಲ್ಲಿ ಗಣಾಚಾರಿ ಮನೆ ತಂದವರು. ಇಲ್ಲಿ ನಮ್ಮಣ್ಣ ಗಣಾಚಾರಿ ಗೋಪಿ ಅಂತ ಹೇಳಿ ಇದ್ದಾರೆ.
ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಾವೇನು ಹೇಳ್ತೀವಿ, ಮೈಸೂರು ದಸರಾ, ಬೆಂಗಳೂರು ಕರಗ ವಿಶ್ವವಿಖ್ಯಾತವಾದದ್ದು. ಇದು ನಮ್ಮ ಚೋಳರು ಪಲ್ಲವರು ಇದ್ದಂತಹ ಒಂದು ಇದು ಲೆಕ್ಕನೇ ಇಲ್ಲ. ಪಲ್ಲವರು ಇದರಲ್ಲಿದ್ದು ಮತ್ತು 800 ವರ್ಷಗಳ ಇತಿಹಾಸದಲ್ಲಿ, ಇಲ್ಲಿ ಲಿಖಿತದಲ್ಲಿ 800 ವರ್ಷಗಳ ಇತಿಹಾಸ ಇದೆ. ಈ ಸಲ ಜ್ಞಾನೇಂದ್ರ ಅವರು 16ನೇ ವರ್ಷದ ಕರಗವನ್ನು ಹೊರ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ದೇವಸ್ಥಾನಕ್ಕೆ ಯಾವುದೇ ಜಾತಿ ಭೇದವಿಲ್ಲದೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಸು ಎಲ್ಲರೂ ಬರ್ತಾರೆ. ಈ ದೇವಸ್ಥಾನದ ಕರಗ ಮಸ್ತಾನ್ ಸಾಬ್ ದರ್ಗಾಗೆ ಹೋಗುತ್ತೆ. ಅವ್ರು ಬಂದು ಮೊಹರಂ ದಿವಸ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಇಲ್ಲಿನ ವೈಶಿಷ್ಟ್ಯ. ಮತ್ತು ಇದು ನಾವು ಬೆಂಗಳೂರು ಕರಗ ಅನ್ನೋದು ಏನಕ್ಕೆ ಮಾಡ್ತೀವಿ ಅನ್ನೋದು ಒಂದು ಇತಿಹಾಸ ಇದೆ. ಅದು ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದು ಮಹಾಭಾರತದ ಒಂದು ಕೊನೆಯ ಹಂತದಲ್ಲಿ ಸ್ವರ್ಗಾರೋಹಣ ಆಗುವಂಥ ಸಮಯದಲ್ಲಿ ದ್ರೌಪದಿ ತಾಯಿ ಹಿಂದುಳಿತಾಳೆ. ಆ ಅಮ್ಮ ಹಿಂದುಳಿದಾಗ ಒಂದು ತಿಮಿರಾಸುರ ಎನ್ನುವ ಒಬ್ಬ ರಾಕ್ಷಸ ತನ್ನನ್ನು ಮೋಹಿಸಿ ನನ್ನ ಮದುವೆ ಆಗುವಂತ ಹೇಳಿ ಹಿಂದೆ ಬೀಳ್ತಾನೆ. ಆಗ ತಾಯಿ ನಾನು ದಿಕ್ಕಿಲ್ಲದೆ ನನ್ನ ಯಾರು ಕಾಪಾಡೋರಿಲ್ವ ಅಂತ ಹೇಳಿದಾಗ ಕೃಷ್ಣನ ಒಂದು ಆ ವಾಣಿ ಬಂದು ಹೇಳಿ, ನೀನೇ ಆದಿಶಕ್ತಿ, ನೀನೇ ದ್ರೌಪದಿ, ನೀನೇ ಕಾಳಿಕಾ ಮಾತಾ, ಹಾಗಾಗಿ ನೀನೇ ರಕ್ಷಿಸ್ಕೋಬೇಕು ಅಂತ ಹೇಳಿದಾಗ ತಾಯಿ ರೌದ್ರ ರೂಪಳಾಗಿ ತಾಳಿ ತನ್ನ ಹಣೆಯಿಂದ ಗಣಾಚಾರಿಗಳನ್ನು, ವೀರಕುಮಾರರನ್ನು, ಗಂಟೆ ಪೂಜಾರಿಗಳನ್ನು, ಪೋತರಾಜ ಮನೆಯವರನ್ನು, ಹೀಗೆ ತನ್ನ ಮೈಯಿಂದ ಬಂದಂಥ ವೀರಕುಮಾರರು, ಗಣಾಚಾರಿ, ಗೌಡರು, ಈ ಚಾಕರಿದಾರರು ಆ ತಿಮಿರಾಸುರನನ್ನು ಸಾಯಿಸ್ತಾರೆ. ಆ ತಿಮಿರಾಸುರನನ್ನು ಸಾಯಿಸುವಾಗ ಈಕೆ ಅದೃಷ್ಟಳಾಗ್ತಾಳೆ, ಸ್ವರ್ಗಾರೋಹಣ ಆಗೋಗ್ತಾಳೆ. ಈ ಮಕ್ಕಳು ಏನು ಹುಟ್ಟಿದ್ದಾರೆ ಅಂತ ಗೊತ್ತಿಲ್ಲದೆ ತನ್ನ ಖಡ್ಗಗಳಿಂದ ತಾವರೇ ಆಹುತಿ ಕೊಟ್ಕೊತಾರೆ, ಡಿಕ್ ಡಿ ಅಂತ ಹೇಳಿ ನೀವೇನು ನೋಡ್ತೀರಾ ಅದು. ಆಗ ತಾಯಿ ಬಂದು ಇದು ಕಲಿಯುಗ ಶುರುವಾಗೋದಕ್ಕೆ ಇದು ಒಂದು ಕಾರಣ. ಮತ್ತು ಇದು ನೀವು ಗೋರಕ್ಷಣೆ, ಭೂರಕ್ಷಣೆ, ಸ್ತ್ರೀರಕ್ಷಣೆಗೋಸ್ಕರ ಹುಟ್ಟಿರುವಂಥ ನೀವು ಕ್ಷತ್ರಿಯರು ಇದನ್ನು ಪಾಲಿಸ್ಕೊಂಡು ಹೋಗಿ ಅಂತ ಹೇಳಿದಾಗ, ಇಲ್ಲ ತಾಯಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂದಾಗ, ಈ ಚೈತ್ರ ಮಾಸದ ಚೈತ್ರ ಪೌರ್ಣಮಿ ಎಂದು ನಾವು 3 ದಿನ ಬಂದು ನೆಲೆಸ್ತೀನಿ, ನಿಮಗೆಲ್ಲ ಆಶೀರ್ವಾದ ಮಾಡ್ತೀನಿ, ನೀವೆಲ್ಲ ನನ್ನ ನೋಡ್ಬೋದು ಅಂತ ಹೇಳಿದಾಗ ಆ ತಾಯಿ ಬರುವಂತಹ ಒಂದು ಇದು ನಮಗೆ ಇವತ್ತು ಕರಗ ಅಂತ ಹೇಳಿ ನಡೆಸ್ತೀವಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ, ನಮ್ಮ ಮಿಸ್ಸೆಸ್ ಹೆಸರು ಪೂರ್ಣಿಮಾ ಅಂತೇಳಿ. ನಾವು ಪ್ರತಿ ವರ್ಷ ಈ ಕರಗ ನೋಡೋದಕ್ಕೆ ಬರ್ತಾ ಇದ್ದೀವಿ. ಈ ಕರಗದ ಮಹತ್ವ ಏನಂದರೆ, ಪ್ರತಿ ವರ್ಷವೂ ಚಿತ್ರಾ ಪೌರ್ಣಮಿ ಎಂದು ನಡೆಯುತ್ತೆ. ಅದಕ್ಕೆ 3 ದಿನ ಮುಂಚಿತವಾಗಿ ಇಲ್ಲಿ ಮಡ್ಲಕ್ಕಿ ಕಾರ್ಯಕ್ರಮ ನಡೆಯುತ್ತೆ. ಈ ದಿನ ಬಹಳಷ್ಟು ಜನ ಬಂದು ಮಡ್ಲಕ್ಕಿಯನ್ನು ದ್ರೌಪದಿ ಅಮ್ಮನವರಿಗೆ ಸಮರ್ಪಿಸಿ ಸಂತೃಪ್ತರಾಗಿರುತ್ತಾರೆ. ಅದು ಅಲ್ಲದೆ ನಾಳೆ ಹಸಿ ಕರಗವು ನಡೆಯುತ್ತದೆ. ಅದು ಹಸಿ ಮಡಿಕೆಯಿಂದ ತಯಾರಿಸಿ ಅಲ್ಲೇ ಸ್ಥಳದಲ್ಲಿ ಸಂಪಂಗಿ ರಾಮನಗರದಲ್ಲಿ ಅಲ್ಲಿ ಒಂದು ಕೊಳ ಇದೆ, ಅಲ್ಲೇ ತಯಾರು ಮಾಡಿ ಅಲ್ಲಿಂದ ಕರಶಕ್ತೋತ್ಸವ ಪ್ರಾರಂಭವಾಗುತ್ತೆ. ಅದು ನಂತರ ಚಿತ್ರಾ ಪೌರ್ಣಮಿಯಂದು ಹೂವಿನ ಕರಗವು ನಡೆಯುತ್ತದೆ. ಆ ಹೂವಿನ ಕರಗಕ್ಕೆ ಸಾವಿರಾರು ಭಕ್ತಾದಿಗಳಿಂದ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿರುತ್ತಾರೆ. ಅದಲ್ಲದೆ ಈ ದೇವಿಯನ್ನು ಇಡೀ ಬೆಂಗಳೂರಿನ ಜನ ಬಹಳಷ್ಟು ನಂಬಿಕೆಯಿಂದ, ಶ್ರದ್ಧಾ ಭಕ್ತಿಯಿಂದ ಪೂಜೆ ನಡೆಸುತ್ತಾರೆ. ಅದೇ ದಿನ ತಂಬಿಟ್ಟಿನ ಆರತಿಗಳನ್ನು ಸಹ ದೇವರಿಗೆ ಸಮರ್ಪಿಸುತ್ತಾರೆ. ರಾತ್ರಿ ಹೂವಿನ ಪಲ್ಲಕ್ಕಿ ಬ್ರಹ್ಮರಥೋತ್ಸವವು ಸಹ ನಡೆಯುತ್ತದೆ. ಎಲ್ಲ ಬೆಂಗಳೂರಿನ ಜನರು ಬಂದು ಸಹಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿರಬೇಕೆಂದು ಕೋರುತ್ತೇವೆ. ಧನ್ಯವಾದಗಳು.